सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये षड्भिः सूत्रैः उपनिबद्धे अस्मिन् परमाणुजगदकारणत्वाधिकरणे इदानीम् अद्य तृतीयं सूत्रं चिन्तयितव्यम् अस्ति। तत्र तृतीयं सूत्रमिति मन्ये तृतीयं चिन्तयितव्यमस्ति। पादादितस्तु तत्सूत्रं चतुर्दशम्। चतुर्दशमिदं सूत्रं द्विवारं पठित्वा तद्भाष्यभागं च याथार्थ्येन यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं प्रकृतं चतुर्दशं सूत्रं तत् भाष्यभागं च सर्वं
ಇದಾनीಂ ವಿಚಾರಯಾಮಃ. ಓಂ ದೇಶೇ ಕಾಲಟಿನಾಂನಿ ಕೇರಳಧರಾ ಶೋಭಾಕರೆ ಸದ್ವಿಜೆ ಜಾತಃ ಶ್ರೀಪತಿಮಂದಿರಸ್ಯ ಸವಿಧೆ ಸರ್ವಜ್ಞತಾಂ ಪ್ರಾಪ್ತವಾನ್ ಭೂತ್ವಾ ಷೋಡಶವತ್ಸರೆ ಯತಿವರೋ ಗತ್ವಾ ಬದರ್ಯಾಶ್ರಮಂ ಕರ್ತಾ ಭಾಷ್ಯ ನಿಬಂಧನಸ್ಯ ಸುಕವಿಃ ಶ್ರೀಶಂಕರಃ ಪಾತು ನಃ. ಓಂ ದೇಶೇ ಕಾಲಟಿನಾಂನಿ ಕೇರಳಧರಾ ಶೋಭಾಕರೆ ಸದ್ವಿಜೆ ಜಾತಃ ಶ್ರೀಪತಿಮಂದಿರಸ್ಯ ಸವಿಧೆ ಸರ್ವಜ್ಞತಾಂ ಪ್ರಾಪ್ತವಾನ್ ಭೂತ್ವಾ ಷೋಡಶವತ್ಸರೆ ಯತಿವರೋ ಗತ್ವಾ ಬದರ್ಯಾಶ್ರಮಂ ಕರ್ತಾ ಭಾಷ್ಯ ನಿಬಂಧನಸ್ಯ ಸುಕವಿಃ ಶ್ರೀಶಂಕರಃ ಪಾತು ನಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ತೃತೀಯಂ ಷಟ್ಸೂತ್ರಾತ್ಮಕಂ ಪರಮಾಣುಜಗದಕಾರಣತ್ವಾಧಿಕರಣಂ. ಓಂ ಉಭಯಥಾಪಿ ನ ಕರ್ಮಾತಸ್ತದಭಾವಃ. ಓಂ ಸಮವಾಯಾಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೆ. ಓಂ ನಿತ್ಯಮೇವ ಚ ಭಾವಾತ್. ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ಉಭಯಥಾ ಚ ದೋಷಾತ್. ಓಂ ಅಪರಿಗ್ರಹಾಚ್ಚಾತ್ಯಂತಮನಪೇಕ್ಷಾ. ಇದು ಆ 6 ಸೂತ್ರಗಳು. ಇವತ್ತಿನ ವಿಷಯ ಇದರಲ್ಲಿ ನಿತ್ಯಮೇವ ಚ ಭಾವಾತ್ ಎಂಬತಕ್ಕಂತಹ ಈ ಅಧಿಕರಣದಲ್ಲಿ ಇದು 4ನೆಯ ಸೂತ್ರ. 3ನೇ ಸೂತ್ರ ಆಗಿತ್ತು, ಇದು 4ನೆಯ ಸೂತ್ರ. ಇದು ನಿತ್ಯಮೇವ ಚ ಭಾವಾತ್ ಅಂತಕ್ಕಂಥದ್ದು. ಇದರ ಒಂದು ಭಾಷ್ಯ ಭಾಗವನ್ನು ವಿಚಾರ ಮಾಡೋಣ. ಮುಂಚೆ ಈ ಸಂಗತಿ ಏನು ಅಂತಂದರೆ ನೋಡಿ, ಈ ಅಣುವಿನ ಒಂದು ಸಂಯೋಗವಾಗಬೇಕಾದರೆ ನಿಮಿತ್ತ ಅಂತ ಬೇಕು. ಆ ನಿಮಿತ್ತ ಅಂತಕ್ಕಂಥದ್ದು ಯಾವುದಕ್ಕೆ? ಆ ಸಂಯೋಗವೆಂಬ ಕರ್ಮವಾಗುವುದಕ್ಕೆ, ಕ್ರಿಯೆಯಾಗುವುದಕ್ಕೆ. ಹೌದು ತಾನೆ? ಆ ನಿಮಿತ್ತವೇ ಇಲ್ಲದ್ದರಿಂದ ಆ ನಿಮಿತ್ತವನ್ನು 2 ಅಂತ ಹೇಳಿ, ಒಂದು ಅದೃಷ್ಟ ನಿಮಿತ್ತ, ಒಂದು ದೃಷ್ಟ ನಿಮಿತ್ತ ಅಂತ ಹೇಳಿ 2 ಕೂಡ ಸಾಧ್ಯವಿಲ್ಲದ್ದರಿಂದ, ನಿಮಿತ್ತವೇ ಸಾಧ್ಯವಿಲ್ಲದ್ದರಿಂದ ಕ್ರಿಯೆ ಸಾಧ್ಯ ಇಲ್ಲ. ಕ್ರಿಯೆ ಸಾಧ್ಯ ಇಲ್ಲದ್ದರಿಂದ ಸಂಯೋಗ ಸಾಧ್ಯ ಇಲ್ಲ. ಸಂಯೋಗ ಸಾಧ್ಯ ಇಲ್ಲದ್ದರಿಂದ ಜಣುಕದ ಒಂದು ಉತ್ಪತ್ತಿ ಸಾಧ್ಯವಿಲ್ಲ. ಜಣುಕದ ಉತ್ಪತ್ತಿ ಸಾಧ್ಯವಿಲ್ಲದ್ದರಿಂದ ಪರಮಾಣುವಿನ ವಿಭಜನೆ ಸಾಧ್ಯವಿಲ್ಲ ಅಂತ ಹೇಳಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಟ್ಟು ಭಗವತ್ಪಾದರು ಇದು ಅಸಮಂಜಸ. ಆದ್ದರಿಂದ ಉತ್ಪತ್ತಿ ಇಲ್ಲ. ಉತ್ಪತ್ತಿ ಯಾವಾಗ ಇಲ್ವೋ ಪ್ರಳಯವೋ ಇವಿಲ್ಲ. ಮತ್ತೆ ಅದಕ್ಕೆ ಈ ಒಂದು ವೈಸ್ ವರ್ಷ, ಪ್ರಳಯವೂ ಇಲ್ಲ, ಪ್ರಳಯವಾದ ಮೇಲೆ ಉತ್ಪತ್ತಿಯೂ ಇಲ್ಲ. ಪ್ರಳಯಕ್ಕೂ ಕರ್ಮಕ್ಕೆ ನಿಮಿತ್ತವಿಲ್ಲ, ಉತ್ಪತ್ತಿಗೂ ಕರ್ಮಕ್ಕೆ ನಿಮಿತ್ತವಿಲ್ಲ ಅಂತ ಹೇಳಿ ನೋಡಿ, ನಿಮ್ಮ ವಾದವು ಸರಿ ಇಲ್ಲ ಅಂತ ಹೇಳಿದ್ರು. ಈಗ ವೈಶೇಷಿಕ ಏನು ಹೇಳ್ತಾ ಇದ್ದಾನೆ ನೋಡಿ, ಅದಕ್ಕೋಸ್ಕರ ಈ ಸೂತ್ರವನ್ನು ತೆಗೆದಿದ್ದಾರೆ ಭಗವಾನ್ ಬಾದರಾಯಣರು. ವೈಶೇಷಿಕ ಏನು ಮಾಡ್ದ? ಸ್ವಾಮಿ, ನೀವು ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ಇಷ್ಟೊತ್ತು ಏನೋ ಓಹೋ ಸಂಯೋಗ ಆಗಬೇಕು ಅಂತ ನಾವು ಹೇಳಿದ್ವಿ, ಸಂಯೋಗ ಆಗುತ್ತೆ ಅಂತ ಹೇಳಿದ್ವಿ. ಆ ಪರಮಾಣುವಿಗೆ ನಿಮಿತ್ತ ಬೇಕು ಸಂಯೋಗವಾಗುವುದಕ್ಕೆ. ನಿಮಿತ್ತ ಇಲ್ಲದೆ ಇದ್ರೆ ಕಾರ್ಯ ಹೇಗೆ ಸಾಧ್ಯ? ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರಲ್ಲ ಸ್ವಾಮಿ. ಈಗ ಒಂದು ಉದಾಹರಣೆ ಕೊಡ್ತೇವೆ ನಾವು ನೋಡಿ. ಅದರಂತೆ ನಮ್ಮ ವಾದವೂ ಕೂಡ ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ಉದಾಹರಣೆ ಕೊಟ್ಬಿಟ್ಟ. ನೋಡಿ ಸ್ವಾಮಿ, ಇಲ್ಲಿ ಬೆಂಕಿ ಉರಿತಾ ಇದೆ, ನೋಡಿ ಮುಟ್ಟಿ ನೋಡೋಣ. ಮುಟ್ಟಿದ್ರೆ ಏನಾಗುತ್ತೆ?
ಸುಟ್ಟು ಬಿಡುತ್ತೆ. ನೀವು ಓಹೋ ಈ ಬೆಂಕಿಯು ಸುಡುವುದಕ್ಕೆ ಸಾಧ್ಯವಿಲ್ಲ, ಯಾಕೆ ಅಂತಂದರೆ ಇದಕ್ಕೆ ನಿಮಿತ್ತ ಏನು ನಮಗೆ ಕಾಣುವುದಿಲ್ಲ ಅಂತ ನೀವು ಏನೇನೋ ವಾದ ಮಾಡಿದ್ರೆ, ತರ್ಕ ಮಾಡಿದ್ರೆ ಏನು ಸ್ವಾಮಿ ಅರ್ಥ? ಬೆಂಕಿ ಸುಡುವುದಕ್ಕೆ ನಿಮಿತ್ತ ಬೇಕಾ? ನೀರು ಕೆಳಗಡೆ ಮುಖವಾಗಿ ಹರಿಯುವುದಕ್ಕೆ ನಿಮಿತ್ತ ಬೇಕು, ಒಪ್ತೇವೆ ನಾವು. ಏನು ಅದಕ್ಕೆ ಗ್ರಾವಿಟಿ ಅಂತಕ್ಕಂಥದ್ದು ಬೇಕು, ನಿಮ್ನ ಭಾಗ ಅಂತದ್ದು ಬೇಕು, ಒಪ್ತೇವೆ. ಆದರೆ ಬೆಂಕಿ ಮುಟ್ಟಿದರೆ ಸುಡುತ್ತೆ ಎನ್ನುವುದಕ್ಕೆ ಯಾವ ನಿಮಿತ್ತವೂ ಬೇಕಿಲ್ಲ. ನಿಮಿತ್ತವನ್ನು ಅಪೇಕ್ಷೆ ಪಡುವುದೇ ಇಲ್ಲ ಅದು. ಯಾತಕ್ಕೆ ಅಂತಂದರೆ ಇದು ಅದರ ಸ್ವಭಾವ. ಓಹೋ, ಸರಿ ಹೋಯಿತು ನೋಡಿ, ಎಂಥ ಮಾತು ಹೇಳ್ಬಿಟ್ಟ ಇವನು. ಹಾಗೆ ನಮ್ಮ ಪರಮಾಣುಗಳಿಗೂ ಕೂಡ ಈ ಸಂಯೋಗ ಆಗುತ್ತಲ್ಲ ಸ್ವಾಮಿ, ಅದು ಅದರ ಸ್ವಭಾವ. ಅದಕ್ಕೆ ಯಾವ ನಿಮಿತ್ತವೂ ಬೇಕಿಲ್ಲ. ದೃಷ್ಟ ನಿಮಿತ್ತವೂ ಬೇಡ, ಅದೃಷ್ಟ ನಿಮಿತ್ತವೂ ಬೇಡ. ಅದರ ಸ್ವಭಾವ ಅದು ಸಂಯೋಗವಾಗತಕ್ಕಂಥದ್ದು ಅಂತ ಹೇಳಿಬಿಟ್ಟ. ಅದಕ್ಕೋಸ್ಕರ ಈ ಸೂತ್ರವನ್ನು ಭಗವಾನ್ ಬಾದರಾಯಣರು ತೆಗೆದಿದ್ದಾರೆ. ಸೂತ್ರ ನೋಡಿದ್ರೆ ನಮ್ಗೆ ಏನೂ ಅರ್ಥವಾಗೋದಿಲ್ಲ, ಅದರ ಭಾಷ್ಯ ನೋಡಿದರೆ ಆಚಾರ್ಯರ ಒಂದು ವಾದದ ಸರಣಿ ಗೊತ್ತಾಗುತ್ತೆ. ನೋಡೋಣ, ಇಷ್ಟು ನಮಗೆ ಒಂದು ಇದರ ಒಂದು ಸಂಗತಿ ಗೊತ್ತಾಯ್ತಲ್ಲ, ಪ್ರಕರಣ. ಈ ಒಂದು ಭಾಗಕ್ಕೆ ಇಲ್ಲಿ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಸೂತ್ರ ಯಾವುದು? ಓಂ ನಿತ್ಯಮೇವ ಚ ಭಾವಾತ್, ಓಂ ನಿತ್ಯಮೇವ ಚ ಭಾವಾತ್. ಪದವಿಭಾಗವನ್ನು ನೋಡೋಣ. ನಿತ್ಯಂ ಏವ ಚ ಭಾವಾತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಇದು 4 ಪದಗಳುಳ್ಳ ಒಂದು ಸೂತ್ರ. ಇವೆಲ್ಲ ಯಾತಕ್ಕೆ ಹೇಳಬೇಕಾ ಗೊತ್ತಾಗಲ್ವಾ? ಅಂದರೆ ಇದು ಒಂದು ಮರ್ಯಾದೆ, ಒಂದು ಗ್ರಂಥದ ಮರ್ಯಾದೆ. ಒಂದು ಪದವಿಭಾಗ ಮಾಡಿ ಇದನ್ನು 4 ಪದಗಳುಳ್ಳ ಸೂತ್ರ ಅಂತ ಹೇಳಿದಾಗ ಯಾರೂ ಕೂಡ ಇದನ್ನು 5 ಭಾಗವನ್ನಾಗಲಿ ಅಥವಾ ಸೇರಿಸಿ 3 ಭಾಗವನ್ನಾಗಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪದ ಒಂದು ವಿಭಾಗ ಹೀಗೆ ಇರಬೇಕು. ಇದಕ್ಕೆಲ್ಲ ನಮಗೆ ಆಧಾರ ಯಾವುದು? ಈಗ ಒಂದು ಪದವನ್ನು ವಿಭಾಗ ಮಾಡೋದಕ್ಕೆ ಹೀಗೆ ಸಂಸ್ಕೃತದಲ್ಲಿ ಹೀಗೆ ಮಾಡಬೇಕು ಅಂತ ನಿಯಮ ಇಲ್ಲ. ಹೇಗೆ ಬೇಕಾದರೂ ಸಂಧಿ ನಿಯಮ ತಗೊಂಡ್ರೆ ಹೇಗೆ ಬೇಕಾದರೂ ಆಗ್ಬಿಡುತ್ತೆ. ವಿರುದ್ಧಾರ್ಥವನ್ನು ಕೊಡ್ತಕ್ಕಂಥ ವಿಭಾಗವೂ ಇದೆ. ಆದರೆ ಈ ಥರ ವಿಭಾಗ ಮಾಡುವುದಕ್ಕೆ ಏನು ಆಧಾರ ಅಂತಂದರೆ ಶಂಕರ ಭಗವತ್ಪಾದರ ಭಾಷ್ಯ. ಅವರ ಭಾಷ್ಯದಲ್ಲಿ ಯಾವ ರೀತಿ ಪದಗಳನ್ನು ವಿಭಾಗ ಮಾಡಿದ್ದಾರೋ ಅದೇ ರೀತಿ ನಾವು ವಿಭಾಗ ಮಾಡ್ತಾ ಇದ್ದೇವಷ್ಟೇ. ನಮ್ಮದೇನೂ ಇಲ್ಲ ಇದರಲ್ಲಿ. ಆದ್ದರಿಂದ ಇದು 4 ಪದ. ಆಚಾರ್ಯರು 4 ಪದ ಅಂತ ವಿಭಾಗ ಮಾಡಿದ್ದಾರೆ, 4 ಪದ ಅಷ್ಟೆ. ಆಯಿತು. ಈಗ ಅನ್ವಯ ನೋಡೋಣ. ಚ ನಿತ್ಯಂ ಭಾವಾದೇವ. ಏನು? ಚ ನಿತ್ಯಂ ಭಾವಾದೇವ ಅಯಂ ಪರಮಾಣು ಜಗತ್ ಕಾರಣವಾದ ಅನುಪಪನ್ನ. ಏನಿದು? ಇಲ್ಲಿ ನಿತ್ಯಂ ಭಾವಾತ್, ಇಲ್ಲಿ ನಿತ್ಯಂ ಭಾವಾತ್ ಅಂತ ಬೇಕಾದ್ರೂ ಮಾಡಬಹುದು, ಇಲ್ಲ ಅಂತಲ್ಲ. ಆದರೂ ಇಲ್ಲಿ ಒಂದು ಚಕಾರ ಮಧ್ಯ ಇದೆ, ನಿತ್ಯಂ ಭಾವಾತ್ ಅಂತಲೇ ಮಾಡೋಣ. ನಿತ್ಯಂ ಅಂದರೆ ನಿತ್ಯ ಅಂದರೆ ಯಾವಾಗಲೂ ಕೂಡ, ಸದಾ ಕಾಲವೂ ಕೂಡ, ಭಾವಾತ್ ಇರುವುದರಿಂದ. ಏನು? ಯಾವಾಗಲೂ ಕೂಡ ಇರುವುದರಿಂದ ಏನಾಗುತ್ತೆ? ಅಯಂ ಪರಮಾಣು ಜಗತ್ ಕಾರಣವಾದ ಅನುಪಪನ್ನ. ಈ ಪರಮಾಣು ಜಗತ್ ಕಾರಣವಾದ ಇದೆಯಲ್ಲ, ಈ ಜಗತ್ತಿಗೆ ಪರಮಾಣುವೇ ಕಾರಣ ಎಂತಕ್ಕಂಥದ್ದು ಅದು ಹೊಂದುವುದಿಲ್ಲ. ಯಾತಕ್ಕೆ? ಯಾವಾಗಲೂ ಇರುವುದರಿಂದ. ಸೂತ್ರ ಆಯಿತು. ಏನು ಯಾವಾಗಲೂ ಇರೋದು? ಯಾವುದಿದೆ ಯಾವಾಗಲೂ ಇದ್ದು ಬಿಟ್ಟ ಮಾತ್ರಕ್ಕೆ ಈ ಪರಮಾಣು ಜಗತ್ ಕಾರಣ ಅಂತ ಯಾತಕ್ಕೆ ಹೇಳೋದಕ್ಕಾಗೋದಿಲ್ಲ?
ಇವಕ್ಕೆಲ್ಲ ನಾವು ಏನು ಮಾಡಬೇಕು? ಭಾಷ್ಯಮೇವ ಶರಣಂ. ಭಾಷ್ಯವೇ ಗತಿ ನಮಗೆ, ಇನ್ನೇನಿಲ್ಲ. ನೋಡೋಣ ಏನು ಹೇಳುತ್ತೆ ಭಾಷ್ಯ ಅಂತ. 30ನೇ ಭಾಷ್ಯ ಭಾಗ. ಈಗ ಇದು ಗೊತ್ತಲ್ಲ, ಇದಕ್ಕೆ ನಾನು ಮುಂಚೆ ಹೇಳಿದ್ನಲ್ಲ, ಇದು ಆ ಒಂದು ವೈಶೇಷಿಕ ಯಾತಕ್ಕೆ ಅವರ ಅಭಿಪ್ರಾಯದಲ್ಲಿ ಏನಿತ್ತು ಅದನ್ನು ತಿಳ್ಕೊಂಡು ಬಾದರಾಯಣರು ಈ ಸೂತ್ರವನ್ನು ಮಾಡಿದ್ದಾರೆ. ಏನು ಅಭಿಪ್ರಾಯ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಅವನ ಅಭಿಪ್ರಾಯ ಏನಾಗಿತ್ತು? ಬೆಂಕಿಯನ್ನು ಮುಟ್ಟಿದರೆ ಸುಡುವುದಕ್ಕೆ ಹೇಗೆ ಯಾವ ನಿಮಿತ್ತವೂ ಬೇಕಿಲ್ಲವೋ ಹಾಗೆ ನಮ್ಮ ಈ ಒಂದು ಪರಮಾಣುಗಳು ಸಂಯೋಗವಾಗುವುದಕ್ಕೆ ಯಾವ ನಿಮಿತ್ತವೂ ಬೇಕಾಗಿಲ್ಲ ಅಂತ ಅವನ ಒಂದು ಮನಸ್ಸಿನಲ್ಲಿ ಭಾವ. ಅದನ್ನ ಮನಸ್ಸನ್ನು ಇಟ್ಟುಕೊಂಡು ಇದನ್ನು ಈ ಥರ ಹೇಳ್ತಾ ಇದ್ದಾರೆ. ನೋಡಪ್ಪ, ಆ ತರಹ ಆಗಿಬಿಟ್ಟರೆ ನಾವು ಹೇಳ್ತೇವೆ ನೋಡಿ ಏನಂತ. ಅದಕ್ಕೆ 30ನೇ ಭಾಷ್ಯವಾಗ ಹೇಳ್ತಾ ಇದ್ದಾರೆ. ಅಪಿಚ ಅಣವಃ ಪ್ರವೃತ್ತಿ ಸ್ವಭಾವವ ನಿವೃತ್ತಿ ಸ್ವಭಾವವ ಉಭಯ ಸ್ವಭಾವವ ಅನುಭಯ ಸ್ವಭಾವವ ಅಭ್ಯುಪಗಮ್ಯಂತೆ. ನೋಡಪ್ಪ, ನೀನು ಹೇಳಿದೆ ಬೆಂಕಿಯನ್ನು ಮುಟ್ಟಿದರೆ ಸುಡುವುದಕ್ಕೆ ಯಾವ ನಿಮಿತ್ತವೂ ಬೇಕಿಲ್ಲ, ಯಾತಕ್ಕೆ? ಅದು ಅದರ ಸ್ವಭಾವ ಅಂತ ಹೇಳಿಬಿಟ್ಟೆ, ಹೌದು ತಾನೆ? ಈಗ ಈ ಸ್ವಭಾವ ಅಂತ ಹೇಳಿದೆಯಲ್ಲ, ಆ ಸ್ವಭಾವ ಅಂತಕ್ಕಂಥದ್ದು ಈ ಒಂದು ಪ್ರಪಂಚದಲ್ಲಿ 4 ಬಗೆಯಾಗಿ ವಿಂಗಡಿಸಲ್ಪಡುತ್ತದೆ. 4 ಬಗೆ, 5ನೇ ಬಗೆ ಅಂತಕ್ಕಂಥದ್ದು ಇಲ್ಲ. 4 ಬಗೆಯಾಗಿ ವಿಂಗಡಿಸಲ್ಪಡುತ್ತದೆ. ಈಗ ನಿಮ್ಮ ಈ ಪರಮಾಣುವಿಗೆ ಸಂಯೋಗ ಆಗುತ್ತಲ್ಲ, ಅದು ಈ ಒಂದು ಸ್ವಭಾವ ಅಂತ ಹೇಳಿದಾಗ, ಈ ಸ್ವಭಾವ ನೀವು ಹೇಳಿದೆಯಲ್ಲ, ಅದು ಈ 4 ವಿಭಾಗದ ಒಳಗೆ ಬರಬೇಕಷ್ಟೇ. ಯಾಕೆ 5ನೇ ವಿಭಾಗ ಸ್ವಭಾವಕ್ಕಿಲ್ಲ. ನೋಡೋಣ ಯಾವುದದು ಅಂತ ಹೇಳಿಬಿಟ್ರೆ, ಇದು ಒಂದು ನಿಮ್ಮ ಅಣುವು ಪ್ರವೃತ್ತಿ ಸ್ವಭಾವವಾಗಿರಬೇಕು ಅಥವಾ ನಿವೃತ್ತಿ ಸ್ವಭಾವದವಾಗಿರಬೇಕು ಅಥವಾ ಎರಡೂ ಸ್ವಭಾವವಾಗಿದ್ದಿರಬೇಕು ಅಥವಾ ಯಾವ ಸ್ವಭಾವವೂ ಇಲ್ಲದೇ ಇರತಕ್ಕಂಥದ್ದಾಗಿರಬೇಕು. ಈ 4 ಹೊಂದಿರತಕ್ಕಂಥದ್ದು ಪ್ರಪಂಚದಲ್ಲಿ. ಸ್ವಭಾವಕ್ಕೆ ಈ 4 ಹೊಂದಿರತಕ್ಕಂಥದ್ದು. ಈ 4ರಲ್ಲಿ ಯಾವುದು ನೀನು ಹೇಳ್ತಾ ಇದೆಯಲ್ಲಪ್ಪ, ಅಣುವಿನ ಸಂಯೋಗಕ್ಕೆ ಸ್ವಭಾವ ಅಂತ. ಆಗ ಈ 4ರಲ್ಲಿ ಯಾವ ಸ್ವಭಾವನೆ ಹೇಳ್ತಾ ಇದ್ದೀಯಾ ಅಂತಂದರೆ, ನೋಡು, ಒಂದೊಂದಾಗಿ ಅವನು ಹೇಳಲಿಲ್ಲ, ಆಚಾರ್ಯರೇ ಹೇಳ್ತಾ ಇದ್ದಾರೆ. ನೋಡು, ಈ 4ರಲ್ಲಿ ನೀನು ಯಾವುದನ್ನು ಪರಿಗ್ರಹಿಸಿದರೂ ಕೂಡ ನಿಂಚಾಯಿಸಿಕೊಣೆಯ, ಯಾವುದಾದ್ರು ಪರಿಗ್ರಹಿಸು. ಪ್ರವೃತ್ತಿಯಾರು ಪ್ರವೃತ್ತಿಯ ನಿವೃತ್ತಿ ಉಭಯ ಅನುಭಯ 4 ಇದೆಯಲ್ಲ, ಯಾವುದನ್ನು ನೀನು ತೆಗೆದುಕೊಂಡರೂ ಕೂಡ ನಿನ್ನ ವಾದವು ಹೊಂದುವುದಿಲ್ಲ. ಅದ್ಯಾಕೆ ಸ್ವಾಮಿ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಪ್ರಪಂಚದಲ್ಲಿ ಈ ಸ್ವಭಾವ ಅಂತಕ್ಕಂಥದ್ದು 4 ವಿಧವಾಗಿದೆ. ಪ್ರವೃತ್ತಿ ಸ್ವಭಾವ, ನಿವೃತ್ತಿ ಸ್ವಭಾವ, ಅಥವಾ ಎರಡೂ ಇರತಕ್ಕಂಥ ಸ್ವಭಾವ, ಅಥವಾ ಯಾವುದೂ ಇಲ್ಲದೆ ಇರತಕ್ಕಂಥ ಸ್ವಭಾವ. ಪ್ರವೃತ್ತಿಯೂ ಇಲ್ಲ, ನಿವೃತ್ತಿಯೂ ಇಲ್ಲ. ಈ ಥರ 4 ವಿಧವಾಗಿ ವಿಂಗಡಿಸಬಹುದು ಅಂದ್ಬಿಟ್ಟು ಸ್ವಾಮಿ 5ನೇ ವಿಭಾಗ ಇಲ್ಲ 5ನೇ ವಿಭಾಗಕ್ಕೆ ನೋಡಿ, ಗತ್ಯಂತರ ಭಾವಾತ್. ಇನ್ನು ಇದಕ್ಕೆ 5 ಗತ್ಯಂತರ ಭಾವ ಅಂತಂದ್ರೇನು? ಪಂಚಮ ಗತ್ಯಂತರ ಭಾವ, 5ನೇ ಗತಿ ಎಂಬುದು ಇಲ್ಲ. ಅಷ್ಟೇ, 4 ಗತಿ. ಒಪ್ತೀಯನಪ್ಪ? ಇದು ಅವನಲ್ಲ, ಪ್ರತಿಯೊಬ್ಬರು ಒಪ್ಪಬೇಕಾದ್ದೇ. ಇದು ಇರೋದೇ 4. ನಾವು ಹೇಳ್ತಾ ಇದ್ದೇವೆ ಈಗ ಚತುರ್ಧ ಅಪಿ ನೋಪಪದ್ಯತೆ. 4 ಕೂಡ, 4ರಲ್ಲಿ ನೀನು ಯಾವುದನ್ನು ತೆಗೆದುಕೊಂಡರೂ ಕೂಡ ಇದು ನಿನ್ನ ಪರಮಾಣು ಕಾರಣವಾದ ಇದೆಯಲ್ಲ, ಜಗತ್ ಕಾರಣವಾದ, ಅದಕ್ಕೆ ಇದು ಹೊಂದುವುದಿಲ್ಲ. ಯಾವುದನ್ನಾರು ತಗೊಂಡೇನು ಹೊಂದೋದಿಲ್ಲ. ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರು. ಪ್ರವೃತ್ತಿ ಸ್ವಭಾವತ್ವೇ
ನಿತ್ಯಮೇವ ಪ್ರವೃತ್ತೇರ್ಭಾವಾತ್ ಪ್ರಳಯಾಭಾವ ಪ್ರಸಂಗ. ನೋಡಪ್ಪ, ನೀನು ಪ್ರವೃತ್ತಿ ಸ್ವಭಾವ ಕಣ್ರಿ ನಮ್ಮ ಪರಮಾಣುಗಳದು ಅಂತ ಹೇಳ್ತಾ ಇದೆಯೇ ಅಂತ ಇಟ್ಕೋ. ಯಾಕೆ? ನಿತ್ಯವೂ ಕೂಡ ಯಾವಾಗಲೂ ಕೂಡ ಪ್ರವೃತ್ತವಾಗಿಯೇ ಇರುತ್ತೆ, ಆ್ಯಕ್ಟಿವ್. ಅದು ಆ್ಯಕ್ಷನ್, ಅದೇ ಸ್ವಭಾವ. ಹೌದು ತಾನೆ ಅಂತ ಒಪ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕೆ ಅಂತಂದರೆ ಆವಾಗ ಯಾವಾಗಲೂ ಕೂಡ ಪ್ರವೃತ್ತಿಯೇ ಆಗಿರಬೇಕಾಗತ್ತೆ. ಮತ್ತೇನು ಪ್ರಳಯ ಅಂತ ಅನ್ನೋದು ಸಾಧ್ಯವೇ ಇಲ್ಲ. ಯಾಕೆ? ಅದರ ಸ್ವಭಾವ ಅಲ್ಲ. ಈಗ ಬೆಂಕಿಯು ಸುಡುತ್ತದೆ ಅಂತ ಹೇಳಿದ್ರು. ಬೆಂಕಿಯು ಸುಡುತ್ತದೆ, ಅದಕ್ಕೇನು ಕಾರಣ ಕೊಟ್ರಿ ನೀವು? ಸ್ವಭಾವ ಅಂತ ಹೇಳಿದ್ರಿ. ಯಾವಾಗ ಸ್ವಭಾವ ಅಂತ ಆಯಿತೋ ಆ ಸ್ವಭಾವವು ತನ್ನ ಆಶ್ರಯವನ್ನು ಯಾವತ್ತೂ ಕೂಡ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವ್ಯಭಿಚಾರ ಸಾಧ್ಯವಿಲ್ಲ. ಒಂದು ವೇಳೆ ವ್ಯಭಿಚರಿತವಾಯಿತು ಅಂತ ಇಟ್ಕೊಂಬಿಡಿ, ಆಗ ಅದು ಅದರ ಸ್ವಭಾವ ಅಂತ ಆಗೋದಿಲ್ಲ. ಗೊತ್ತಾಯ್ತಲ್ಲ? ಒಂದು ವೇಳೆ ಬೆಂಕಿಗೆ ಏನಾದರೂ ಕೂಡ ಬಿಸಿಯಿಂದ ದೂರವಾಗಬೇಕಾದ ಪ್ರಸಂಗ ಬಂದುಬಿಟ್ರೆ ಆಗ ಬಿಸಿ ಇರ್ತಕ್ಕಂಥದ್ದು ಅದರ ಸ್ವಭಾವ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಭಾವ ಅಂತ ಹೇಳಿದ್ರೇನು? ಯಾವಾಗಲೂ ಕೂಡ ಅದರಲ್ಲಿ ಅನುಗತವಾಗಿ ಇದ್ದೇ ಇರಬೇಕು. ಅದನ್ನು ಬಿಟ್ಟು ಬೇರೆ ಇರಬಾರ್ದು, ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ನಿನ್ನ ಅಣುಗಳಿಗೆ ಪ್ರವೃತ್ತಿ ಸ್ವಭಾವ ಅಂತ ಇಟ್ಕೊಂಡ್ಬಿಟ್ರೆ ಯಾವಾಗಲೂ ಕೂಡ ಪ್ರವೃತ್ತಿ ಸ್ವಭಾವವೇ ಆಗಿರ್ಬೇಕು. ಅದಕ್ಕೆ ಪ್ರವೃತ್ತಿ ಸ್ವಭಾವವನ್ನು ಬಿಟ್ಟು ಬೇರೆ ರೀತಿಯ ವ್ಯಭಿಚಾರ ಸಾಧ್ಯವಿಲ್ಲ. ಆವಾಗ ಏನಾಗುತ್ತೆ? ಪ್ರಳಯವೇ ಆಗಲ್ಲ, ಅಷ್ಟೆ. ಸುಮ್ಮನೆ ಪ್ರವೃತ್ತಿನೇ ಆಗ್ತಾ ಇರುತ್ತೆ. ಇದೆಲ್ಲರೂ ಹೊಂದುತ್ತೇನಪ್ಪ? ಇದು ಹೊಂದೋದಿಲ್ಲ. ಆದ್ದರಿಂದ ಪ್ರವೃತ್ತಿ ಸ್ವಭಾವ ಅಂತ ಇಟ್ಕೊಂಡ್ರೂ ಕೂಡ ಹೊಂದೋದಿಲ್ಲ. ಮತ್ತೆ ಇದೇ ರೀತಿ ನಿವೃತ್ತಿ ಸ್ವಭಾವತ್ವೇಪಿ ನಿತ್ಯಮೇವ ನಿವೃತ್ತೇರ್ಭಾವಾತ್ ಸರ್ಗಾಭಾವ ಪ್ರಸಂಗ. ಇದು ನಿವೃತ್ತಿ ಸ್ವಭಾವ ಅಂತ ಇಟ್ಕೊಂಬೋಣ ಅಂತ ಇಟ್ಕೊಂಡ್ರೆ ಅದು ಸಾಧ್ಯ ಇಲ್ಲಯ್ಯ. ಆಗ ನಾವು ಹಿಂದೆ ಹೇಳಿದ್ವಿ, ಯಾವಾಗ ಸ್ವಭಾವ ಅಂತಲೇ ಹೇಳ್ಬಿಟ್ಯೋ ಅದು ಅದನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಏನ್ರಿ ತಲೆ ಕೆರ್ಕೊಳ್ಳೋದವನ ಸ್ವಭಾವ ಅಂದ್ಬಿಟ್ರು. ಯಾವನ ತಲೆ ಕೆರ್ಕೋತಾ ಇದ್ದ, ತಲೆ ಕೆರ್ಕೊಳ್ಳೋದವನ ಸ್ವಭಾವ ಅಂತಂದರೆ ಅದಕ್ಕೆ ನಿಮಿತ್ತ ಬೇಕಿಲ್ಲ. ಯಾಕೆ ಕೆರ್ಕೋತಾನೆ ಬೇಕಿಲ್ಲ, ಯಾವಾಗ ಕೆರ್ಕೋತಾನೆ ಬೇಕಿಲ್ಲ, ಯಾವಾಗಲಾದರೂ ಕೆರ್ಕೋತಾನೆ ಇರ್ತಾರೆ ಅಷ್ಟೇ. ಯಾಕೆ? ಸ್ವಭಾವ. ಸೊ ಹೀಗೆ ಪ್ರವೃತ್ತಿ ಸ್ವಭಾವ ಅಂದರೆ ಯಾವಾಗಲೂ ಪ್ರವೃತ್ತಿ, ಪ್ರಳಯ ಸಾಧ್ಯವೇ ಇಲ್ಲ. ಇನ್ನು ನಿವೃತ್ತಿ ಸ್ವಭಾವ ಅಂದ್ಬಿಟ್ರೆ ಯಾವಾಗಲೂ ಪ್ರಳಯವೇ, ತಿರುಗಿ ಉತ್ಪತ್ತಿ ಅಂತ ಸಾಧ್ಯವೇ ಇಲ್ಲ. ಏನಾಗುತ್ತೆ? ಇವೆರಡೂ ಹೊಂದೋದಿಲ್ಲ ಆಯಿತು. ಇನ್ನೆರಡಿದೆ. ಇನ್ನೆರಡು ಯಾವುದು? ಉಭಯ ಸ್ವಭಾವತ್ವಂ. ಈ ಉಭಯ ಸ್ವಭಾವತ್ವ ಇದೆ. ಇದಂತೂ ಎಳ್ಳಷ್ಟಕ್ಕೂ ಹೊಂದೋದಿಲ್ಲ. ಅಲ್ಲಪ್ಪ, ಒಂದು ಪದಾರ್ಥ ಉಭಯ ಸ್ವಭಾವವಾಗಿದೆ ಅಂತಕ್ಕಂಥದ್ದು ಎಲ್ಲಾದರೂ ಹೊಂದುತ್ತಾ? ಈಗ ಬೆಂಕಿಯು ಬಿಸಿಯಾಗಿದೆ ಮತ್ತು ತಣ್ಣಗಿದೆ, ಉಭಯ ಸ್ವಭಾವ, ಎರಡೂ ಅದರ ಸ್ವಭಾವ ಅಂತ ಹೇಳಿದ್ರೆ ಏನಂತಾರಪ್ಪ? ಏನಂತಾರೆ? ಯಾವ್ದಾರು ಹೊಂದುತ್ತೇನಿದು? ಹೀಗೆ ಬೆಂಕಿಗೆ ಇಲ್ಲ ಬಿಸಿ ಸ್ವಭಾವ ಅನ್ಬೇಕು, ಇಲ್ಲ ತಣ್ಣಗೆ ಇರ್ತಕ್ಕಂಥ ಸ್ವಭಾವ ಅನ್ಬೇಕು. ಹೌದು ತಾನೆ? ಒಂದಿರಬೇಕು, ಸ್ವಭಾವ ಒಂದು. ಬಿಸಿ ಸ್ವಭಾವ ಅಂತಕ್ಕಂಥದ್ದು ಅನುಭವ ವೇದ್ಯ, ಎಲ್ಲರೂ ಒಪ್ಕೊಂಡಿದ್ದಾರೆ, ಮುಗಿದೋಯ್ತು. ಅದಕ್ಕೆ ಇನ್ನೊಂದು ಸಾಧ್ಯವೇ ಇಲ್ಲ. ಎರಡು ಇರತಕ್ಕಂಥದ್ದಂತೂ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಳಯ ಸ್ವಭಾವವೂ ಇದೆ ಮತ್ತು ಸರ್ಗ ಸ್ವಭಾವವೂ ಇದೆ. ಸರ್ಗ ಪ್ರಳಯ ಎರಡೂ ಇದೆ ಅಂತಕ್ಕಂಥದ್ದು ಹೊಂದೋದೇ ಇಲ್ಲ. ಬೆಂಕಿಗೆ ಔಷ್ಣ್ಯವೂ ಇದೆ, ಶೈತ್ಯವೂ ಇದೆ, ಎರಡೂ ಅದರ ಸ್ವಭಾವ ಅಂತ ಹೇಳಿದಾಗ ಆಯ್ತಯ್ಯ ನಿಂದು. ಎರಡೂ ಹೊಂದೋದಿಲ್ಲ. ಅದು ಅಸಮಂಜಸಂ. ಉಭಯ ಸ್ವಭಾವತ್ವಂಚ ವಿರೋಧಾತ್ ಅಸಮಂಜಸಂ. ವಿರೋಧವಾದ್ದರಿಂದ ಇದು ಅಸಮಂಜಸವಾಗುತ್ತೆ.
ಮತ್ತು ಇನ್ನೊಂದು ಕೊನೆಯದಿದೆ. ಯಾವುದು? ಅನುಭಯ. ಎರಡೂ ಇಲ್ಲ ಅಂತ ಅನ್ಬೋಣ. ಎರಡೂ ಇಲ್ಲ ಅಂತ ಆದಾಗ ಏನಾಗುತ್ತೆ ನೋಡೋಣ. ಅನುಭಯ ಸ್ವಭಾವತ್ವೇತು ನಿಮಿತ್ತವಶಾತ್ ಪ್ರವೃತ್ತಿ ನಿವೃತ್ತಿಯೋ ಅಭ್ಯುಪಗಮ್ಯಮಾನಯೋ ಅದೃಷ್ಟಾದೇಹ ನಿಮಿತ್ತಸ್ಯ ನಿತ್ಯ ಸನ್ನಿಧಾನಾತ್ ನಿತ್ಯ ಪ್ರವೃತ್ತಿ ಪ್ರಸಂಗಾತ್. ಇಲ್ಲೂ ಕೂಡ ಅದೇ ದೋಷವೇ ಬಂದು ಬಿಡುತ್ತದೆ. ಏನು ನೋಡೋಣ ಇದು. ಈಗ ಎರಡೂ ಸ್ವಭಾವ ಇಲ್ಲ, ಪ್ರವೃತ್ತಿನೂ ಇಲ್ಲ, ನಿವೃತ್ತಿನೂ ಇಲ್ಲ, ಎರಡೂ ಇರತಕ್ಕಂಥದ್ದು ಹೊಂದುವುದೇ ಇಲ್ಲ. ಹೀಗಾಗಿ ಯಾವ ಸ್ವಭಾವವೂ ಇಲ್ಲ, ಅನುಭಯ ಸ್ವಭಾವ, ಎರಡು ಸ್ವಭಾವ ಇಲ್ಲ ಅಂತ ಹೇಳಿದಾಗ ಪ್ರವೃತ್ತಿ ನಿವೃತ್ತಿ ಅಂತೂ ಆಗ್ತಾ ಇದೆ, ನಮ್ಮ ಅನುಭವದಲ್ಲಿದೆ. ಸ್ವರ್ಗವೂ ಆಗುತ್ತೆ, ಸೃಷ್ಟಿನೂ ಆಗುತ್ತೆ, ಪ್ರಳಯವೂ ಆಗುತ್ತೆ. ಆಗ ಇದಕ್ಕೆ ನಿಮಿತ್ತ ಅಂತಂದರೆ ಇವನು ಹಿಂದೆ ಹೇಳಿದ್ದ, ಈ ಅದೃಷ್ಟ ಮುಂತಾದ ನಿಮಿತ್ತ ಅಂತ ಹೇಳಿದ್ದ. ಯಾವಾಗ ಈ ಅದೃಷ್ಟವೇ ಮುಂತಾದದ್ದು ನಿಮಿತ್ತ ಅಂತ ನೀನು ಹೇಳುವುದಾದರೆ ಆಗಲೂ ಕೂಡ ಏನಾಗುತ್ತೆ, ಆ ಅದೃಷ್ಟ ಅಂತಕ್ಕಂಥದ್ದು ಅನ್ನುವ ನಿಮಿತ್ತ ಇದೆಯಲ್ಲ, ಅದು ಈ ಒಂದು ಪದಾರ್ಥದಲ್ಲಿ ಅದು ಅದರ ಒಂದು ನಿತ್ಯ ಸನ್ನಿಧಿಯಾಗಿರಬೇಕು. ಇಲ್ಲೇ ನಿಮಿತ್ತ ಸಾಧ್ಯವೇ ಇಲ್ಲ. ಹೌದು ತಾನೆ? ಒಂದು ನಿಮಿತ್ತ ಅಂತ ಆಗಬೇಕಾದರೆ ಏನಾಗಬೇಕು? ಈಗ ನೋಡಿ, ಒಂದು ಮಡಕೆ ಇದೆ. ಆ ಮಡಕೆಗೆ ಕುಂಬಾರ ನಿಮಿತ್ತ ಕಾರಣ. ಹೌದು ತಾನೆ? ನಿಮಿತ್ತ ಕಾರಣ ಅಂತ ಅನ್ನುವಾಗ ಸ್ವಾಮಿ, ನಿಮಿತ್ತ ಕಾರಣ ಆ ಮಡಿಕೆ ಮಣ್ಣಾಗಿತ್ತು. ಹೌದು ತಾನೆ? ಮಣ್ಣಾಗಿದ್ದು ಏನಾಯಿತು? ಮಡಕೆಯಾಗಿ ಪರಿವರ್ತನೆಗೊಂಡಿತು. ಅದೇನು? ಮುಂಚೆ ಮಣ್ಣು ಮುದ್ದೆ ಇರಿಸ್ತಾ ಸ್ವಲ್ಪ ತಿರುಗಿಸ್ತಾ ಆಮೇಲೆ ಕೈ ಇಟ್ಟು ಕೊರೆದ ಅದಕ್ಕೆ ಶೇಪ್ ಮಾಡ್ದ, ಕೊನೆಗೆ ಕಂಠನ ಮಾಡಿ ಕೊನೆ ಎಲ್ಲ ಪಾಲಿಷ್ ಮಾಡ್ದ. ಇದು ಆ ನಿಮಿತ್ತ ಎಲ್ಲಿಯವರೆಗೂ ಇರಬೇಕು? ಎಲ್ಲಿಯವರೆಗೂ ಇರಬೇಕು ಅಂದರೆ ಆ ಮಡಕೆ ಪೂರ್ತಿಯಾಗಿ ಅವನು ಚಕ್ರದಿಂದ ಕೆಳಗಡೆ ಇಳಿಸೋವರೆಗೂ ಇರಬೇಕು. ಎಲ್ಲಿಂದ ಪ್ರಾರಂಭವಾಗಿ ಮಣ್ಣಿನ ತಗೊಂಡು ಚಕ್ರದ ಮೇಲೆ ಇಟ್ಟ, ಅಲ್ಲಿಂದ ಪ್ರಾರಂಭವಾಗಿ ತಿರುಗಾ ಅದು ಮಡಕೆಯಾಗಿ ಪರಿಣಾಮಗೊಂಡು ತಿರುಗಾ ಕೆಳಗಡೆ ಎಲ್ಲ ಇಳಿಸಿದ್ನಲ್ಲ, ಅಲ್ಲಿಯವರೆಗೂ ಕೂಡ ಆ ನಿಮಿತ್ತ ಅಂತಕ್ಕಂಥದ್ದು ನಿತ್ಯವಾಗಿ ಇರಲೇಬೇಕು. ಹೌದು ತಾನೆ? ಇಲ್ಲದೆ ಆದರೆ ಏನಾಗುತ್ತೆ? ಇಲ್ಲದೇ ಇರೋ ಪದಾರ್ಥವೇ ಆಗೋದಿಲ್ಲ, ಕಾರ್ಯವೇ ಆಗೋದಿಲ್ಲ. ಕುಂಬಾರ ಬಂದ, ಮಡಕೆ ಇರಿಸ್ತಾ, ಆ ಮಣ್ಣಿರಿಸ್ಬಿಟ್ಟು ಏನು ಮಾಡ್ದ? ತಿರುಗಿಸ್ದ, ಮಾಡ್ದ. ಅರ್ಧ ಮಡಕೆ ಸ್ವಲ್ಪ ಹಿಂಗೆ ಶೇಪ್ ಬಂತು. ಮನೆಯಲ್ಲಿ ಏನೋ ಕರೆದ್ರು, ಏನೋ ಎದ್ದೋಗ್ಬಿಟ್ಟ. ಏನಾಯಿತು? ಮರ್ತ್ಬಿಟ್ಟು ಏನಾಯಿತು? ಬಿಟ್ಬಿಟ್ರೆ ಏನಾಯಿತು? ನೋಡ್ತಾನೆ ಮಣ್ಣು ಹೇಗೋ ಏನೋ ಆಗ್ಬಿಟ್ಟಿದೆ. ಇದು ಪದಾರ್ಥ ಸಾಧ್ಯನಾ? ಸಾಧ್ಯವಿಲ್ಲ. ಆಗ ನಿಮಿತ್ತ ಪೂರ್ತಿಯಾಗಿರ್ಬೇಕು. ನಿತ್ಯ ಸನ್ನಿಧಾನಾತ್, ನಿತ್ಯವೂ ಸನ್ನಿಧಿ ಇರಬೇಕು. ಮತ್ತು ಆ ಪ್ರವೃತ್ತಿ ಇರ್ತಕ್ಕಂಥದ್ದು ಆಗ್ತಾನೇ ಇರಬೇಕು. ಎಲ್ಲಿಯವರೆಗೆ? ಅದು ಪೂರ್ಣವಾಗುವವರೆಗೂ ಕೂಡ ಆಗ್ತಾನೆ ಇರಬೇಕು. ಸೊ ಹೀಗಾಗಿ ಏನಾಗುತ್ತೆ? ಅದು ಕೂಡ ಸಾಧ್ಯವೇ ಇಲ್ಲ. ಪ್ರವೃತ್ತಿ ಎಲ್ಲಿವರೆಗೆ ಯಾರು ಪ್ರವೃತ್ತಿ ಆಗ್ತಾನೆ ಇರುತ್ತೆ. ಅದರಿಂದ ನಿತ್ಯ ಸನ್ನಿಧಾನ ಇದ್ದೇ ಇರಬೇಕಾಗತ್ತೆ. ನಿತ್ಯ ಸನ್ನಿಧಾನ ಇದ್ದಾಗ ಪ್ರಳಯ ಸಾಧ್ಯವಿಲ್ಲ. ಇನ್ನು ಒಂದು ವೇಳೆ ಪ್ರಳಯ ಇಟ್ಕೊಂಡ್ರೂ ಕೂಡ ಅದು ನಿತ್ಯ ಸನ್ನಿಧಾನ ಅಂತಾಗಿ ಸರ್ಗ ಸಾಧ್ಯವಿಲ್ಲ. ಹೀಗೆ ಎರಡೂ ಸಾಧ್ಯವಿಲ್ಲ. ಮತ್ತು ಅತಂತ್ರತ್ವೇಪಿ ಅದೃಷ್ಟಾದೇ ನಿತ್ಯ ಪ್ರವೃತ್ತಿ ಪ್ರಸಂಗಾತ್. ಅತಂತ್ರತ್ವೇಪಿ, ತಂತ್ರ ಅಂದರೆ ನಿಮಿತ್ತ, ಅತಂತ್ರ ಅಂದರೆ ಅನಿಮಿತ್ತ ಅಂತ ಅರ್ಥ. ನಿಮಿತ್ತ ಯಾವುದು ಇಲ್ವೇ ಇಲ್ಲ, ಅದೃಷ್ಟ ಮುಂತಾದ ಯಾವ ನಿಮಿತ್ತವೂ ಇಲ್ವೇ ಇಲ್ಲ ಅಂತ ಹೇಳೋಕೆ ಹೋದರೆ ಪ್ರವೃತ್ತಿನೇ ಆಗೋದು. ನಿತ್ಯ ಅಪ್ರವೃತ್ತಿ ಪ್ರಸಂಗಾತ್. ಯಾಕೆ ಅಂದರೆ ಸ್ವಭಾವವೂ ಇಲ್ಲ, ನಿಮಿತ್ತವೂ ಇಲ್ಲ ಅಂತ ಆಗಿಬಿಟ್ರೆ ಒಂದು ಕಾರ್ಯ ಹೇಗಾಗಬೇಕು? ಕಾರ್ಯವೇ ಆಗಲ್ಲ. ಆದ್ದರಿಂದ ತಸ್ಮಾದಪಿ ಅನುಪಪನ್ನ ಪರಮಾಣು ಕಾರಣವಾದ. ಆದ್ದರಿಂದ
ನಿಮ್ಮ ಪರಮಾಣು ಕಾರಣವಾದವು ಇಲ್ಲಿ ಸ್ವಲ್ಪವಾದರೂ ಕೂಡ ಒಪ್ಪತಕ್ಕದ್ದಲ್ಲ. ನೋಡಿ ಹೇಗೆ ಇದು ಆರ್ಗ್ಯುಮೆಂಟ್ ಏನು 16 ವರ್ಷದ ಹುಡುಗ ಈ ವೈಶೇಷಿಕರ ವಾದವನ್ನು, ವೈಶೇಷಿಕರ ಸೂತ್ರವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಅವರ ಸೂತ್ರಗಳನ್ನೇ ಹೇಳಿ ನೋಡಿ ಇದು ತರ್ಕಕ್ಕೆ ಹೇಗೆ ಸರಿ ಹೊಂದುವುದಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ ಭಗವಾನ್ ಶಂಕರರು. ಇದು ಈ ನಿತ್ಯಮೇವಚ ಭಾವಾತ್ ಅಂತಕ್ಕಂಥದ್ದಾಯಿತು. ಈಗ ಮತ್ತೆ ಮುಂದಿನ ಸೂತ್ರಕ್ಕೆ ಹೋಗೋಣ. ಇದನ್ನು ಇಷ್ಟೇ ವಿಚಾರ, ಇನ್ನೇನು ಬೇರೆ ಇಲ್ಲ, ತರ್ಕ ಇಷ್ಟೇ. 15ನೇ ಸೂತ್ರವನ್ನು ನೋಡೋಣ. ತಾನೇ ಅಸ್ಮಿನ್ ಅಧಿಕರಣೆ ಪಂಚದಶ ಸೂತ್ರಂ ಇದಂ ಇದಾನೀಂ ಪಶ್ಯಾಮಃ. 15ನೇ ಸೂತ್ರ. ಓಂ ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್. ಓಂ ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್. ಸೂತ್ರ ಇದು. ಇಲ್ಲಿಯೂ ಕೂಡ ಆ ಒಂದು ವೈಶೇಷಿಕರ ಒಂದು ಸಿದ್ಧಾಂತ ಏನಿದೆ ಅದನ್ನು ತೆಗೆದುಕೊಂಡು ನೋಡಿ ಸ್ವಾಮಿ, ಈ ವಾದ ಇದೆಯಲ್ಲ ಈಗಲೂ ಕೂಡ ಅದು ಸಂಗತ. ಈಗಲೂ ಕೂಡ ನ್ಯಾಯವಾದಿಗಳಿದ್ದಾರೆ, ಕೋರ್ಟು ಕಚೇರಿ ವಾದ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ವ್ಯತ್ಯಾಸವನ್ನು ಹೇಳಿಬಿಟ್ರೆ ಏನಾಗುತ್ತೆ ಗೊತ್ತೇನೋ, ಅದನ್ನು ಸಿದ್ಧ ಮಾಡೋದಕ್ಕೆ ಇನ್ನೊಂದು, ಅದನ್ನು ಸಿದ್ಧ ಮಾಡೋದಕ್ಕೆ ಇನ್ನೊಂದು, ಹೀಗೆ ಏನೋ ಒಂದು ಅಸಂಭಾವ್ಯಗಳ ಸರಮಾರೆ ಅಂತಕ್ಕಂಥದ್ದನ್ನೇ ಮಾಡಬೇಕಾಗತ್ತೆ. ಹೀಗಾಗಿ ಏನಾಗುತ್ತೆ, ಇವರು ಏನು ಹೇಳಿದ್ರು ಮುಂಚೆ ಅದನ್ನು ಹಿಡ್ಕೊಂಡು ಇವಾಗ ಶಂಕರ ಭಗವತ್ಪಾದ ನೋಡಿ ಇದು ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಮುಂಚೆ ಏನು ಹೇಳಿದ್ರು, ಈಗ ಅದು ಹೇಗೆ ಸರಿ ಹೋಗೋದಿಲ್ಲ ಅಂತ ಅನ್ನೋದನ್ನು ನೋಡೋಣ. ಇನ್ನೊಂದ್ಸಲ ಸೂತ್ರ ಹೇಳ್ಕೊಳ್ಳೋಣ. ಓಂ ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್. ಓಂ ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್. ಪದವಿಭಾಗ ಕ್ರಮ ನೋಡೋಣ. ರೂಪಾದಿಮತ್ವಾತ್ ಚ ವಿಪರ್ಯಯಃ ದರ್ಶನಾತ್ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಇಲ್ಲೂ ಅಷ್ಟೇ 4 ಪದಗಳಿರತಕ್ಕಂಥ ಸೂತ್ರ ಇದು. ಅನ್ವಯ ನೋಡೋಣ. ಚ ಮತ್ತೂ ಕೂಡ. ಮತ್ತೂ ಕೂಡ ಅಂದರೆ ಏನಿಲ್ಲಿ, ಮತ್ತೂ ಕೂಡ ನಿಮ್ಮ ಪರಮಾಣು ಜಗತ್ಕಾರಣವಾದವು ಹೇಗೆ ಹೊಂದುವುದಿಲ್ಲ ಎನ್ನುವುದನ್ನು ನಾವು ತೋರಿಸಿಕೊಡುತ್ತಿದ್ದೇವೆ. ಇನ್ನೂ ಒಂದು ಕಾರಣ. ಇದೆಲ್ಲ ಏನು ಅವರು ಹೇಳಿರ್ತಕ್ಕಂಥದ್ದೇ, ಅವ್ರ ಸೂತ್ರ ಇರ್ತಕ್ಕಂಥದ್ದೇ. ಇದು ಇಲ್ಲ, ಅದನ್ನು ತಗೊಂಡು ಹೇಳ್ತಾ ಇದ್ದಾರೆ. ಇವುಗಳೇನು ಸ್ವತಂತ್ರವಾಗಿ ಹೇಳ್ತಾ ಇಲ್ಲ, ವೈಶೇಷಿಕ ಸೂತ್ರಗಳೇ ಇವೆಲ್ಲ. ನೋಡೋಣ ಏನು. ಚ ರೂಪಾದಿಮತ್ವಾತ್. ರೂಪಾದಿಮತ್ವಾತ್ ಅಂತ ಯಾವುದಕ್ಕೆ? ಪರಮಾಣೋ ಅಥವಾ ಪರಮಾಣೂನಾಂ. ಪರಮಾಣೂನಾಂ ರೂಪಾದಿಮತ್ವಾತ್ ವಿಪರ್ಯಯ ಅಂದರೆ ಅದು ವಿರೋಧವಾಗುತ್ತೆ. ಏನು ವಿರೋಧ ಆಗುತ್ತೆ ಅಂದರೆ ಅಭ್ಯುಪಗಮ ಅಂತ ಸೇರಿಸ್ಕೋಬೇಕು. ಪರಮಾಣೂನಾಂ ರೂಪಾದಿಮತ್ವಾತ್ ಅಭ್ಯುಪಗಮ ವಿಪರ್ಯಯ ಆಪದ್ಯತೆ. ಆಯಿತು. ಏನು? ಮತ್ತೂ ಕೂಡ ರೂಪಾದಿಮತ್ವಾತ್ ಪರಮಾಣು, ಪರಮಾಣುವಿಗೆ ರೂಪವನ್ನು, ರೂಪವೇ ಮೊದಲಾದವನ್ನು ನೀವೇನೋ ಹೇಳ್ಬಿಟ್ಟಿದ್ರಲ್ಲ, ಅದರ ಏನು ಅದರ ಸ್ವಭಾವ, ಅದು ಗುಣ, ಅದು ಹಾಗೆ ಹೀಗೆ ಅಂತ ರೂಪ. ಅದಕ್ಕೆ ಯಾಕೆ ರೂಪ ಇಲ್ಲದೆ ಇದ್ದರೆ ಆ ಒಂದು ಕಾರ್ಯದಲ್ಲಿ ಆ ರೂಪ ಅಂತಕ್ಕಂಥ ಸಾಧ್ಯವಿಲ್ಲ ಅಂತ ನಿಮ್ಗೆ ತರ್ಕ ಮಾಡಿದ್ರಿ. ಸರಿ, ಅದು ನೀವು ಹೀಗೆ ಪರಮಾಣುವಿಗೆ ರೂಪವೇ ಮೊದಲಾದವುಗಳನ್ನು ಹೇಳಿರುವುದರಿಂದ ಏನಾಗುತ್ತೆ, ನೀವು ಒಪ್ಪಿಕೊಂಡ ತತ್ವಕ್ಕೆ ಏನಾಗುತ್ತೆ,
ವಿರೋಧವು ಬಂದ ಹಾಗೆ ಆಗುತ್ತದೆ. ನೀವೇನು ಒಪ್ಕೊಂಡಿದ್ರಿ? ಈ ಪರಮಾಣು ಅಂತಕ್ಕಂಥದ್ದು ಏನದು? ಅತ್ಯಂತ ಕಟ್ಟ ಕಡೆಯ ವಿಭಾಗ ಸ್ಥಿತಿ. ಇನ್ನೂ ಮುಂದೆ ವಿಭಾಗ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅದು ಎಂಥ ಸ್ಥಿತಿ ಅದು? ಸೂಕ್ಷ್ಮಾತಿ ಸೂಕ್ಷ್ಮ ಪರಿಸ್ಥಿತಿ. ಹೌದ್ ತಾನೆ? ಅತ್ಯಂತ ಸೂಕ್ಷ್ಮವಾದ ಪರಿಸ್ಥಿತಿ. ಇನ್ನೂ ಮುಂದೆ ಇನ್ನೂ ಸ್ವಲ್ಪ ಸೂಕ್ಷ್ಮವನ್ನಾಗಿ ಮಾಡೋಣ ಅಂತಕ್ಕ ಸಾಧ್ಯವೇ ಇಲ್ಲದಂಥ ಸ್ಥಿತಿ ಅಂತ ಹೇಳಿದ್ರಲ್ಲ ನೀವು. ಅದು ಏನಾಗುತ್ತೆ, ಅದಕ್ಕೆ ನಿಮ್ಮ ಸಿದ್ಧಾಂತಕ್ಕೆ ಆ ರೂಪಾದಿಮತ್ವವನ್ನು ನೀವು ಹೇಳಿರುವುದರಿಂದ ನಿಮ್ಮ ಸಿದ್ಧಾಂತಕ್ಕೆ ವಿರೋಧವು ಬಂದು ಬಿಡುತ್ತದೆ. ಹೇಗೆ ಸ್ವಾಮಿ? ಕುತಃ ಅಂದರೆ ದರ್ಶನಾತ್. ಹೇಗೆ? ಏನು ಹೇಳಬೇಕಾದಿಲ್ಲಪ್ಪ. ದರ್ಶನಾತ್, ಲೋಕ ವ್ಯವಹಾರ, ಲೋಕಾನುಭವ, ಪ್ರತಿಯೊಬ್ಬರ ಅನುಭವದಲ್ಲೂ ಇರತಕ್ಕಂಥದ್ದು. ಆದ್ದರಿಂದ ಏನಾಯಿತು? ತಸ್ಮಾತ್ ಅಯಂ ಕಾರಣ ಪರಮಾಣು ಕಾರಣವಾದ ಅನುಪಪನ್ನ. ಆದ್ದರಿಂದ ನಿಮ್ಮ ಪರಮಾಣು ಕಾರಣವಾದವು ಅನುಪಪನ್ನವಾಗಿದೆ, ಅಂದರೆ ಹೊಂದುತ್ತಾ ಇಲ್ಲ ಅಂತಕ್ಕ. ಇಲ್ಲಿ ಆ ಇಲ್ಲಿ ಶಂಕರರ ಭಾವ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ವೈಶೇಷಿಕರೇ, ನೀವು ಹೇಳಿದ್ರಿ ಏನು, ಅಣು ಅಂತಕ್ಕಂಥದ್ದು ಎಂಥದ್ದು ಗೊತ್ತೇನ್ರಿ ಅಂತ ಅಂದ್ಬಿಟ್ಟು ಆ ವಿಭಜನೆ ಮಾಡಿ ಬಂದ ಪದಾರ್ಥವನ್ನು, ಅದು ಕಟ್ಟ ಕಡೆಯ ವಿಭಾಗ, ಇನ್ನು ಮುಂದಿನ ವಿಭಾಗ ಸಾಧ್ಯವಿಲ್ಲ. ಅಷ್ಟೊಂದು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಮತ್ತು ಕಣ್ಣಿಗೆ ಭೌತಿಕವಾಗಿ ಕಾಣದೇ ಇರತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಅದನ್ನು ಅಣು ಅಂತ ಹೇಳಿದಿರಿ. ಅದನ್ನು ಅಣು ಅಂತ ಹೇಳಿಬಿಟ್ಟು ಏನು ಹೇಳಿದಿರಿ? ಆ ಅಣುವಿಗೆ ರೂಪವೇ ಮೊದಲಾದವುಗಳು ಇರುವುದರಿಂದ ಅಂತ ನೀವು ಅದಕ್ಕೆ ರೂಪ ಗುಣ ಇನ್ನೇನ ಕೊಟ್ಬಿಟ್ರೆ ಆಗ ಅದರ ಸೌಕ್ಷ್ಮ್ಯ ಅಂತಕ್ಕಂಥದ್ದು ಉಳಿಯುತ್ತಾ. ಅತ್ಯಂತ ಸೂಕ್ಷ್ಮವಾದ ಪದಾರ್ಥ ಇದೆ, ಅದಕ್ಕೆ ಇನ್ನೇನೋ ಒಂದು ಸೇರಿಸಿಬಿಟ್ರೆ ಆಗ ಅದು ಸ್ಥೂಲವಾಗುತ್ತೆ ಹೊರತು ಸೂಕ್ಷ್ಮವಾಗುವುದಿಲ್ಲ. ಹಾಗೆ ನೀವು ಈ ಪರಮಾಣು ಅಂತ ನೀವೇನು ಒಪ್ಕೊಂಡಿದ್ದೀರಿ, ವಿಭಾಗ ಸಾಧ್ಯವೇ ಇಲ್ಲ, ಅತ್ಯಂತ ಸೂಕ್ಷ್ಮವಾದ ಒಂದು ಸ್ಥಿತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ರೂಪಗಳನ್ನು ಹೇಳಿಬಿಟ್ರೆ ನೀವು, ಆಗ ನೀವು ಒಪ್ಪಿಕೊಂಡ ಪರಮಾಣು ಸ್ಥಿತಿ ಇದೆಯಲ್ಲ, ಕಟ್ಟ ಕಡೆಯ ಭಾಗ, ಅದಕ್ಕೆ ವಿರೋಧವು ಬಂದು ಬಿಡುತ್ತದೆ. ಹೇಗೆ ಸ್ವಾಮಿ? ಅಂದರೆ ದರ್ಶನಾತ್. ಅಯ್ಯ, ಲೋಕಾನುಭವನಪ್ಪ ಇದು. ಒಂದು ಸೂಕ್ಷ್ಮವಾದ ಪದಾರ್ಥ ಇದೆ, ಅದಕ್ಕೇನು ಇನ್ನೊಂದು ಸೇರಿಸ್ಬಿಟ್ಟು ಏನಾಗುತ್ತೆ ಅದು ತಿರ್ಗಾ ಸೂಕ್ಷ್ಮ ಆಗುತ್ತೋ ಸ್ಥೂಲವಾಗುತ್ತೋ? ಸ್ಥೂಲವಾಗ್ತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಪದಾರ್ಥ ಸೇರಿಸಿರಿ, ಇನ್ನೂ ಸ್ಥೂಲವಾಯಿತು. ಅದಕ್ಕೆ ಇನ್ನೊಂದು ಗುಣ ಸೇರಿಸಿರಿ, ಸ್ಥೂಲವಾಯಿತು. ಅಷ್ಟೇ. ಎಷ್ಟೆಷ್ಟು ಸೇರಿಸ್ತಾ ಹೋಗ್ತಾ ಇರ್ತೀರಿ ಅಷ್ಟಷ್ಟು ಸ್ಥೌಲ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಇದು ಯಾರು ಹೇಳಬೇಕಾ? ಲೋಕಾನುಭವ ಇದು. ಹೌದು ತಾನೆ? ಆದ್ದರಿಂದ ರೂಪಾದಿಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನೀವು ಒಪ್ಪಿಕೊಂಡಿರತಕ್ಕಂಥ ಪರಮಾಣುವಿಗೆ ನೀವು ವಿಶ್ಲೇಷಣೆ ಹೇಳಿದ್ರಲ್ಲ, ಇದು ಪರಮಾಣು ಅಂತ, ಅದಕ್ಕೆ ಏನು ವಿರೋಧ ಉಂಟಾಗಿ ಬಿಡುತ್ತದೆ. ಯಾಕೆ? ಲೋಕಾನುಭವ. ಆದ್ದರಿಂದಲೂ ಕೂಡ ನಿಮ್ಮ ಪರಮಾಣು ಕಾರಣವಾದವು ಅನುಪಪನ್ನ, ಹೊಂದುವುದಿಲ್ಲ ಅಂತ ಹೇಳಿದ್ರು. ಇದರಲ್ಲಿ ಕೆಲವು ದೋಷಗಳು ಈ ನಮ್ಮ ವೇದಾಂತದಲ್ಲೂ ಬರುತ್ತೆ, ಬ್ರಹ್ಮ ಕಾರಣವಾದದಲ್ಲೂ ಬರುತ್ತೆ. ಇಲ್ಲಿಲ್ಲ, ಇದು ಈ ಒಂದು ಭಾಗದಲ್ಲಿಲ್ಲ. ಇದು ಹಿಂದೆನೇ ಬಂದಿದೆ. ಇದು ತಾವು ಜ್ಞಾಪಕ ಮಾಡ್ಕೋಬೇಕಾದ್ರೆ ಅದನ್ನು ಜ್ಞಾಪಕ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಟೈಮ್ ಆಗೋಯ್ತು. ಸುಮ್ಮನೆ ಒಂದೇ ಒಂದು ಲೈನಲ್ಲಿ ಹೇಳಿಬಿಡ್ತೇನೆ ಅಷ್ಟೇ. ನೋಡಿ, ಈ ಒಂದು ಇದು ಏನು, ಈ ಒಂದು ಕಾರ್ಯವಾಗುವುದಕ್ಕೆ ಏನು ಮೊಟ್ಟ ಮೊದಲ ಕಾರ್ಯ ಅಂತಿದೆಯಲ್ಲ, ಸೃಷ್ಟಿ ಆಯಿತು. ಮೊಟ್ಟ ಮೊದಲನ ಸೃಷ್ಟಿಗೆ ವಿಷಯ ಯಾವುದು? ವಿಷಯವೇ ಇಲ್ವಲ್ಲ. ಯಾಕೆಂದ್ರೆ ಸೃಷ್ಟಿ ಏನು ಹಾಗೇ ಇಲ್ಲ, ಎಲ್ಲವೂ ಕೂಡ ಏನಾಗಿದೆ, ಇದು ಅವ್ಯಕ್ತ ಸ್ಥಿತಿಯಲ್ಲಿದೆ. ಅವ್ಯಕ್ತ ಸ್ಥಿತಿಯಿಂದ
ವ್ಯಕ್ತ ಸ್ಥಿತಿಗೆ ಬರಬೇಕು. ಮೊಟ್ಟ ಮೊದಲ ಸೃಷ್ಟಿ ಅಂತ ಇಟ್ಕೊಳ್ಳಿ. ಯಾವುದೂ ಇಲ್ಲ. ಮೊಟ್ಟ ಮೊದಲ ಆ ಮೊಟ್ಟ ಮೊದಲನ ಸೃಷ್ಟಿಯಾಗುವುದಕ್ಕೆ ಏನು ಕಾರಣ? ವಿಷಯವೇ ಇಲ್ವಲ್ಲ ಅಂತ ಇಲ್ಲಿ ವೇದಾಂತಿಗಳಿಗೂ ಹಾಕ್ತಾರೆ ಆ ಪ್ರಶ್ನೆಯನ್ನು. ಯಾರು? ಸಾಂಖ್ಯ. ಆಗ ಇಲ್ಲಿ ಒಂದು ಸೊಗಸಾದ ಉತ್ತರ ಹೇಳ್ತಾರೆ ಶಂಕರ ಭಗವತ್ಪಾದರು. ಪ್ರಸಿದ್ಧವಾದ ವಾಕ್ಯ. ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ ನಾಮರೂಪೇ ಅವ್ಯಾಕೃತೆ ವ್ಯಾಚಿಕೀರ್ಷಿತೆ ಇತಿ ಬ್ರೂಮಃ. ಹೌದಯ್ಯ, ಹೌದು ಇದೆ, ಹೌದು. ಮೊಟ್ಟ ಮೊದಲಿನ ಸೃಷ್ಟಿಗೆ ಏನು ವಿಷಯವೂ ಇಲ್ಲ. ಯಾಕೆ ವಿಷಯ ಅಂತ ಆಮೇಲೆ ತಾನೇ ಬಂದಿದ್ದೆಲ್ಲ ಸೃಷ್ಟಿ ಆದಮೇಲಿಂದ. ಮೊಟ್ಟ ಮೊದಲ ಸೃಷ್ಟಿ ಯಾವ ವಿಷಯ ಇರುತ್ತೆ? ಏನೂ ಇರೋದಿಲ್ಲ. ಮತ್ತೇನು? ಮತ್ತು ವಿಷಯವೇ ಇಲ್ಲದೆ ಇದ್ರೆ ಹೇಗಾಗುತ್ತೆ? ನಿಮಿತ್ತ ಸೃಷ್ಟಿ ಆಗುತ್ತೆ. ಅದು ಇದೆ. ಯಾವುದು? ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ. ಇದು ಬೇರೆ ವಿಚಾರವಾಯಿತು. ಇದನ್ನು ಇನ್ನೊಂದು ದಿವಸ ಇದ್ರೆ ಬಹಳ ಒಳ್ಳೆಯ ವಿಚಾರ. ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ ನಾಮರೂಪೇ ಅವ್ಯಾಕೃತೆ ವ್ಯಾಚಿಕೀರ್ಷಿತೆ ಇತಿ ಬ್ರೂಮಃ ಅಂತ ಹೇಳ್ತಾ ಇದ್ದೆ. ಹೇಳಿದ್ರೆ ಅಂತ ವಿವರಣೆ ಕೊಡ್ತಾರೆ ಆಚಾರ್ಯರು. ಅದು ಮುಂದೆ ಈ ವೈಶೇಷಿಕ ವಿಶ್ಲೇಷಣೆ ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಹೇಳ್ತೇನೆ. ಎಷ್ಟು ಆ ಏನು ಲಾಜಿಕಲ್ಲಾಗಿ ಶಂಕರ ಭಗವತ್ಪಾದರು ಅದನ್ನು ಸಿದ್ಧ ಮಾಡ್ತಾರೆ ಅಂತ ಅನ್ನೋದಕ್ಕೆ ಉದಾಹರಣೆ ಇವೆಲ್ಲ. ಇದು ಅಷ್ಟೇ. ಮುಂದಿನ ಬೌದ್ಧ ದರ್ಶನ, ಜೈನ ದರ್ಶನ ಎಲ್ಲ ಅದ್ಭುತ. ನೋಡೋಣ, ನಾಳೆ ನೋಡೋಣ. ಈ ಒಂದು ಸೂತ್ರದ ಒಂದು ಭಾಷ್ಯ ಭಾಗವನ್ನು ನಾಳೆ ನೋಡೋಣ. ಇದು ಅರ್ಥವಾಯಿತು. ಭಾಷ್ಯ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.